ಸ್ಪಂದನ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಒಕ್ಕೂಟ ಉದ್ಘಾಟನೆ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ. ಇಳಕಲ್ ಸ್ಪಂದನ ವಿದ್ಯಾವರ್ಧಕ ಸಂಘದಡಿಯಲ್ಲಿ ನಡೆಯುತ್ತಿರುವ ಸ್ಪಂದನ ಪದವಿ ಪೂರ್ವ ವಿಜ್ಞಾನ ಕಾಲೇಜು ವಿದ್ಯಾರ್ಥಿ ಒಕ್ಕೂಟ ಉದ್ಘಾಟನಾ ಸಮಾರಂಭ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭ ಸಡಗರದಿಂದ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಡಾಕ್ಟರ್ ಗುರುಮಹಾಂತ ಶ್ರೀಗಳು ವಹಿಸಿದ್ದರು. ಸ್ಪಂದನ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಲಕ್ಷ್ಮಣಸ ಅರಸಿದ್ದಿ ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಾಚಾರ್ಯರು ಹಾಗೂ ನಿರ್ದೇಶಕರಾದ ಅಮರೇಶ್ ಬಿ ಕೌದಿ ವಹಿಸಿದ್ದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನ ಪಿಯು ವಿಭಾಗದ ಸೃಜನಶೀಲ ಅಧ್ಯಾಪನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ವೆಂಕಟೇಶ ಜಿ ಅವರು ಆಗಮಿಸಿ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ವೇದಿಕೆಯ ಮೇಲೆ ಸಂಸ್ಥೆಯ ಉಪಾಧ್ಯಕ್ಷರಾದ ಅಕ್ಕಮಾದೇವಿ ಅಮರೇಶ್ ಕೌದಿ, ಸಂಘದ ನಿರ್ದೇಶಕರು ಹಾಗೂ ಉಪನ್ಯಾಸಕರುಗಳಾದ ರವಿ ಎಲ್ ಅರಿಸಿದ್ದಿ, ವೀರೇಶ ಡಿ ಬಾಚೇನಹಳ್ಳಿ ಮತ್ತು ಬಸವರಾಜ್ ಸಿ ತುಂಬಗಿ ಅವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಉಪನ್ಯಾಸಕ ಬಸವರಾಜ್ ತುಂಬಗಿ ಅವರು ನೂತನ ವಿದ್ಯಾರ್ಥಿ ಒಕ್ಕೂಟದ ಪದಾಧಿಕಾರಿಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರಮಾಣವಚನ ಬೋಧಿಸಿದರು. ಸಂಚಾಲಕರು ಹಾಗೂ ವಿದ್ಯಾರ್ಥಿ ಕಾರ್ಯದರ್ಶಿಗಳು ತಮ್ಮ ಜವಾಬ್ದಾರಿಗಳ ಕುರಿತು ಪ್ರತಿಬಿಂಬಿಸಿದರು. 2025ರಿಂದ 26ನೇ ಸಾಲಿನ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಕಾಲೇಜಿಗೆ ಕೀರ್ತಿ ತಂದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಕಾಲೇಜಿನ ವತಿಯಿಂದ ಅತ್ಯಂತ ಹೆಮ್ಮೆಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಮಾರಂಭದಲ್ಲಿ ಉಪನ್ಯಾಸಕರುಗಳಾದ ಸಮೀರ್ ಸರ್ಕಾವಸ್, ದಾನಪ್ಪ ಹೊಸಮನಿ, ಮಲ್ಲಿಕಾರ್ಜುನ್ ಜಗ್ಗಲ್, ರಾಘವೇಂದ್ರ ಭಜಂತ್ರಿ, ಮಂಜುನಾಥ್ ಜೆ, ಅನಿಲ್ ಬೆನ್ನೂರ್, ಅಕ್ಷಯ್ ಕುಮಾರ್ ಎಸ್, ವೀರೇಶ್ ಪಾಟೀಲ್, ಮಹೇಶ್ ಕುಡ್ತೆ, ಉಪನ್ಯಾಸಕಿಯರಾದ ಶ್ರೀಮತಿ ಸುಶೀಲಾ ಎಸ್ ಪಾಟೀಲ್, ಅರ್ಚನಾ ಅಂಗಡಿ, ಸಹಾಯಕ ರಾಜುಗೌಡ ಹಿರೇಗೌಡರ್ ಮತ್ತು ಕಾಲೇಜಿನ ಸಹಾಯಕರು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಈ ಸಮಾರಂಭವು ಹೊಸ ಉತ್ಸಾಹವನ್ನು ಮೂಡಿಸಿದೆ. ಅಮರೇಶ್ ಕೌದಿ ಗುರುಗಳು, ಪ್ರಾಚಾರ್ಯರು, ನಿರ್ದೇಶಕರು ಮತ್ತು ಉದ್ಘಾಟಕರಾದ ನಮ್ಮ ಲಕ್ಷ್ಮಣಸ ಅರಸಿದ್ದಿಯವರು ಅಧ್ಯಕ್ಷರು, ಈ ಸಂಸ್ಥೆಯ ಕ್ರಿಯಾಶೀಲ ಅಧ್ಯಕ್ಷರು, ಮತ್ತು ನಮ್ಮ ಮುಖ್ಯ ಅತಿಥಿಗಳಾದಂಥ ವೆಂಕಟೇಶ್ ಅವರು, ಅಪರೂಪವಾದಂಥ ವ್ಯಕ್ತಿತ್ವ, ಮತ್ತು ಶ್ರೀ ಅಕ್ಕ ಮಹಾದೇವಿ ತಾಯಿಯವರು, ಅರಸಿದ್ದಿ ಸರ್, ವೀರೇಶ್ ಸರ್, ಬಸವರಾಜ್ ತುಂಬಗಿ ಸರ್, ಮತ್ತು ನಮ್ಮ ಕುಮಾರಾಧ್ಯಾಪಕ ಗುರುವೃಂದವರು, ಗುರುಮಾತೆಯವರು, ಆತ್ಮೀಯ ವಿದ್ಯಾರ್ಥಿಗಳಲ್ಲಿ ಭಕ್ತಿಯ ಶರಣಾರ್ಥಿಗಳು. ಇವತ್ತು ಈ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳ ಮೇಲೆ ವಿಜಯ ಮಹಾಂತೇಶನ ಕೃಪಾ ಯಾವತ್ತೂ ಸದಾ ಕಾಲ ಇರ್ತೈತಿ. ನೀವು ಚಲೋತ್ನಂಗೆ ಅಭ್ಯಾಸ ಮಾಡಿರಿ, ನಿಮಗೆ ಯಾವತ್ತೂ ಕೂಡ ಅವನ ಆಶೀರ್ವಾದ ಇದ್ದೇ ಇರ್ತದೆ. ನಮ್ಮ ಅಮರೇಶ್ ಕೌದಿ ಸರ್ಗೆ 54 ವರ್ಷ ಆತ ಲಗ್ನ ಆಗಿ. ಅವರೊಳಗೆ ನೀವು ಬಹಳ ಸಂತೋಷಪಟ್ರಿ. 54 ವರ್ಷ, ಬರೀ 25 ವರ್ಷ ಲಗ್ನ ಆದ್ರಾಗ ಆಸ್ಟ್ರೇಲಿಯಾ ಕಡೆ, ಹಿಂಗೆ ಕಡೆ ಯುರೋಪ್ ಕಡೆ ಹೋಗ್ಬಿಟ್ರೆ 25 ವರ್ಷ ಇಬ್ಬರು ಗಂಡ ಹೆಂಡತಿ ಕೂಡಿ ಅದಾರ ಅಂತಂದ್ರೆ ಸರ್ಕಾರದವ್ರು ಅವ್ರಿಗೆ ಸನ್ಮಾನ ಮಾಡ್ತಾರೆ. 25 ವರ್ಷ ಕೂಡಿದಿರಲ್ಲ ಮಾರಾಯ ಅಂತಂದು. ಆ 25 ವರ್ಷದೊಳಗೆ ಒಂದು 10-12 ಡೈವರ್ಸ್ ಆಗಿರ್ತಾವೆ. ಆದರೆ 25 ವರ್ಷ ಪೂರ್ತಿ ಕೂಡಿದಿರಲ್ಲ ನೀವು ಅಂತ ತಿಳ್ಕೊಂಡು ಹೇಳಿ ಅವ್ರಿಗೊಂದು ದೊಡ್ಡ ಸನ್ಮಾನ ಮಾಡ್ತಾರೆ, ಸರ್ಕಾರದ ಪ್ರಶಸ್ತಿ ಕೊಟ್ಟು. ಇಲ್ಲಿ 54 ವರ್ಷ ಅವರು ಎಷ್ಟು ತುಂಬ ಜೀವನವನ್ನು ಮಾಡ್ಯಾರ ಅಂತಂದ್ರೆ ಇದು ಭಾರತೀಯ ನೆಲದ ಮರಕೊಂಡು ಹೋಗೋದು. ಅದಕ್ಕೆ ನಮ್ಮ ಮಕ್ಕಳು ಪ್ರೋಗ್ರೆಸ್ ಭಾಳ ಯಾಕೈತಿ ಅಂತಂದ್ರೆ ತಂದೆ ತಾಯಿಗಳು ಕೂಡಿರೋದ್ರಿಂದ ಮಕ್ಕಳಿಗೆ ಸಪೋರ್ಟ್ ಸಿಗ್ತೈತೆ. ಅಲ್ಲಿ ತಂದೆ ಒಂದು ಕಡೆ, ತಾಯಿ ಒಂದು ಕಡೆ, 2 ವರ್ಷ ಬ್ಯಾರಕ್ಕೆ ಒಂದು ಸಣ್ಣ ಮಗು ಆಗಿರ್ತೈತೆ, ಸರ್ಕಾರದನ್ನು ಜೋಪಾನ ಮಾಡ್ತಾರೆ. ತಂದಿರೋ ತಾಯಿಯವ್ರು ಹೆಂಗಿಲ್ಲ, ಕೂಸಿಗೆ ಡಿಪ್ರೆಷನಿಗೆ ಬರ್ತದೆ. ಹೀಗಾಗಿ ಅಲ್ಲೇ ಕೂಸುಗಳು ಚಲೋ ಬೆಳೆಯಂಗಿಲ್ಲ. ಇದು ನಮ್ಮ ಭಾರತೀಯ ಪರಂಪರೆ, ಭಾಳ ಶ್ರೇಷ್ಠವಾದಂಥ ಪರಂಪರೆ. 54 ವರ್ಷ ಕೂಡಿದಾರಲ್ಲ, ಅವ್ರು ಇನ್ನೂ 54 ವರ್ಷ ಕೂಡಿರಲಿ ಅಂತ ನಾವೆಲ್ಲರೂ ಅವರಿಗೆ ಹಾರೈಸೋಣ. ಅವರು ಶ್ರೀಮಠದ ವಿಜಯ ಮಹಾಂತೇಶನ ಪರಮ ಭಕ್ತರು. ನಮ್ಮ ಅರಸಿದ್ದಿ ಸಾಹೇಬರು, ಅವರು ಶ್ರೀ ವಿಜಯ ಮಹಾಂತನ ಮೇಲೆ ಅಪಾರವಾದ ಭಕ್ತಿ ಉಳ್ಳವರು. ಅವರು ಕೂಡ ಇಡೀ ಮನೆತನ ಭಾಳ ಆಧ್ಯಾತ್ಮಿಕ ಜೀವ ಮನೆತನ. ಅವರು ಈ ಸಂಸ್ಥೆಗೆ ಅಧ್ಯಕ್ಷರಾಗಿ ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ವೆಂಕಟೇಶ್ ಸಾಹೇಬರು ಅದ್ಭುತವಾದಂಥ ವ್ಯಕ್ತಿತ್ವ. ಅವ್ರು ನೋಡ್ರಿ ಎಷ್ಟು ಸ್ಟೆಮಿನಾ ಐತೆ ಅವರಿಗೆ, ಹಿಂಗೆ ಅದೊಂದು ಸ್ಟೆಮಿನಾ ಅದು. ಮತ್ತು ಎಷ್ಟು ಚಂದ ಹಾಡಿದ್ರು ನೋಡ್ರಿ ಅವರು. ಒಂದು ಹಾಡಿನಲ್ಲಿ ಇಡೀ ಎಲ್ಲ ಜನರ ಹೃದಯವನ್ನು ಗೆದ್ದು ಬಿಟ್ರು ಅವರು ಒಂದು ಹಾಡಿನಲ್ಲಿ. ಅದು ಒಂದು ಅದ್ಭುತವಾದಂಥ ಕಲೆ.
ಇದೇ ಜೀವನದ ಸಕ್ಸಸ್. ಅಂಥದ್ದೊಂದು ಅದ್ಭುತವಾದ ವ್ಯಕ್ತಿತ್ವವನ್ನು ಇವತ್ತಿನ ದಿವಸ ನಮ್ಮ ಸರ್ ಪರಿಚಯ ಮಾಡಿಸಿರು. ಅದಕ್ಕಾಗಿ ಮತ್ತು ಅದರ ಜೊತೆಗೆ ನಮ್ಮ ಎಲ್ಲ ಪ್ರಾಧ್ಯಾಪಕ ಗುರುವೃಂದವರು ಭಾಳ ನಿಷ್ಠೆಯಿಂದ ದುಡಿತಾರೆ. ಅವರ ದುಡಿತದ ಫಲವೇ ಇವತ್ತು ಈ ಸಂಸ್ಥೆ ಬೆಳವಣಿಗೆಗೆ ಕಾರಣ. ಬರೀ ಸಂಸ್ಥೆಯ ಬೆಳವಣಿಗೆ ಅಲ್ಲ, ವಿದ್ಯಾರ್ಥಿಗಳ ಬದುಕಿನ ಬೆಳವಣಿಗೆ ಆಗೈತೆ ಇಲ್ಲಿ. ಅದಕ್ಕೆ ಈ ಸಂಸ್ಥೆ ಬೆಳವಣಿಗೆ ಆಗೈತೆ. ಅದಕ್ಕೆ ಮೊದಲು ನಿಮ್ಮ ಬೆಳವಣಿಗೆಯನ್ನು ಮಾಡಿದ್ದಾರೆ ಅವರು. ಎಲ್ಲ ವಿದ್ಯಾರ್ಥಿಗಳನ್ನು ಎಲ್ಲರೂ ಒಂದು ಜಾಬ್ನಲ್ಲಿದ್ದಾರೆ. ಈ ಕಲಿತಂಥ ವಿದ್ಯಾರ್ಥಿ ಎಲ್ಲರೂ ಒಂದು ಜಾಬ್ನಲ್ಲಿದ್ದಾರೆ. ಅದೇ ಒಂದು ಬೆಳವಣಿಗೆ. ಆ ಬೆಳವಣಿಗೆ ಸಂಸ್ಥೆಯ ಬೆಳವಣಿಗೆ. ಅದಕ್ಕಾಗಿ ಅದಕ್ಕೆ ಕಾರಣಕರ್ತರಾದಂಥವರು ಕೌದಿ ಸರು, ತುಂಬಿಗೆ ಸರು, ಅರಸಿದ್ದಿ ಸರು ಮತ್ತು ನಮ್ಮ ವೀರೇಶ್ ಸರು, ಪಿಲ್ಲರ್ಸ್ ಆಫ್ ದಿ ಸೊಸೈಟಿ ಅವರು. ಅದಕ್ಕಾಗಿ ಈ ದೃಷ್ಟಿಯಿಂದ ಅವರೆಲ್ಲರೂ ಒಂದು ಆಶೀರ್ವಾದ ನಿಮ್ಮ ಮೇಲೆ ಐತಿ. ಮೇಲೆ ಪ್ರೀತಿಯನ್ನು ಇಟ್ಕೊಡ್ರಿ. ಒಂದು ತಂದೆಗೆ ಒಂದು ತಾಯಿಗೆ ನಿತ್ಯದಲ್ಲಿ ನಮಸ್ಕಾರ ಮಾಡಿರಿ. ಅಷ್ಟೇ ಗಿಡಕ್ಕೆ ನೀರು ಹಣಿಸ್ದಂಗೆ ಆಗತ್ತೆ. ಮತ್ತು ಓದೋದರಲ್ಲಿ ಪರಿಶ್ರಮ ಪಡ್ರಿ. ಇವೆರಡೇ ಸಾಕು. ಇದರ ಮೇಲೆ ನಿಮ್ಮ ಬದುಕು ಭಾಳ ಚೆನ್ನಾಗಿ ಕಟ್ಕೊಂತೀರಿ ಅಂತ ಆಶಿಸಿ ಈ ಮಾತುಗಳನ್ನು ಮುಗಿಸ್ತೀನಿ. ಶರಣಾರ್ಥಿ. ಇನ್ನೊಂದು ಕೊನೆಯದ್ದು ಈ ಸಂಸ್ಥೆ ಹೆಮ್ಮರವಾಗಿ ಬೆಳೀಲಿ. ಈ ಸಂಸ್ಥೆಗೆ ಎರಡು ಎಕರೆ ಜಮೀನನ್ನು ಈಗಾಗಲೇ ತಗೊಂಡಾರೆ. ಕೆಲವೇ ದಿನಗಳಲ್ಲಿ ದೊಡ್ಡದಾದಂಥ ಒಂದು ಲೇಡೀಸ್ ಹಾಸ್ಟೆಲ್ಲು, ಒಂದು ಬಾಯ್ಸ್ ಹಾಸ್ಟೆಲ್ಲು, ದೊಡ್ಡ ಹಾಸ್ಟೆಲ್, ಆ ನಂತರದಲ್ಲಿ ಒಂದು ದೊಡ್ಡ ಕಾಲೇಜು, ಸಾವಿರಾರು ವಿದ್ಯಾರ್ಥಿಗಳು ಇರುವಂಥ ಒಂದು ಕಾಲೇಜನ್ನು ದೌಡು ವಿಜಯ ಮಹಾಂತನ ಕೃಪೆಯಿಂದ ಅವರು ನಿರ್ಮಿಸಲಿ ಅಂತ ಹಾರೈಸಿ ಮಾತು ಮುಗಿಸ್ತೀನಿ. ಶರಣ 26 ಮತ್ತು 27ನೇ ಸಾಲಿನ ವಿದ್ಯಾರ್ಥಿ ಒಕ್ಕೂಟ ಉದ್ಘಾಟನಾ ಸಮಾರಂಭ ಹಾಗೂ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸ್ವಾಗತ ಕಾರ್ಯಕ್ರಮವನ್ನು ಇಂದು ನಮ್ಮ ಕಾಲೇಜಿನಲ್ಲಿ ಹಮ್ಮಿಕೊಂಡಿತ್ತು. ಈ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಮಠದ ಪರಮ ಪೂಜ್ಯ ಶ್ರೀ ಮಾನ್ಯಪುರ ಡಾಕ್ಟರ್ ಗುರುಮಾಂತ ಸ್ವಾಮೀಜಿಯವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದರು. ನೆಕ್ಸ್ಟ್ ಉದ್ಘಾಟಕರಾಗಿ ಅರಸಿದ್ದಿ ಲಕ್ಷ್ಮಣ್ ಸಾಹೇಬ್ ಮ್ಯಾನೇಜರ್ ಸಾಹೇಬರು ಆಗಮಿಸಿದರು. ಅದೇ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವೆಂಕಟೇಶ್ ಜಿ ಅವರು ಮತ್ತು ಈ ಕಾಲೇಜಿನ ಉಪನ್ಯಾಸಕರಾದಂಥ ಶ್ರೀ ರವಿ ಅರಸಿದ್ದಿಯವರು, ಶ್ರೀ ವೀರೇಶ್ ಬಾಚರಣಿಯವರು, ಶ್ರೀ ಬಸವರಾಜ ತುಂಬಿಗೆಯವರು ಮತ್ತು ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಶ್ರೀಮತಿ ಅಕ್ಕಮಾದೇವಿ ಕೌದಿಯವರು ಎಲ್ಲರೂ ಇಲ್ಲಿ ವೆಂಕಟೇಶ್ ಜಿಯವರು ತಮ್ಮ ಒಂದು ಸ್ಪೀಚ್ನಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಿದ್ದಾರೆ. ಮತ್ತು ನಾವೆಲ್ಲ ಇಳಕಲ್ ವಿಜಯ ಮಹಾಂತ ಸ್ವಾಮಿಗಳ ಮಠದ ಭಕ್ತರು ಮತ್ತು ಅಲ್ಲೇ ಬೆಳೆದವರು, ಅಲ್ಲೇ ಉಂಡು ತಿಂದು ಅಲ್ಲೇ ವಿದ್ಯಾಭ್ಯಾಸ ಮಾಡಿದವರು. ಕಜ್ಜಾಯ ಮುಂದೆ ಮಠಕ್ಕೆ ಕೊಟ್ಟು ನಾವು ಅಲ್ಲೇ ಓದಿದವರು. ಹಿಂದಿನ ಗುರುಮಾನ್ ಜಮಖಂಡಿ ಅಜ್ಜರು ಇದ್ದಾಗ ನಾವೆಲ್ಲ ಓದಿದಂಥವ್ರು. ನೆಕ್ಸ್ಟು ಸೌದೆ ಅಜ್ಜರು ಬಂದು ಅದಾದಮೇಲೆ ಈ ಅಜ್ಜರು ಬಂದರು. ಅಂತೂ ಆ ಅಜ್ಜನ ಒಂದು ಆಶೀರ್ವಾದ ನನ್ನ ಮೇಲೆ ಅಲ್ಲ, ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರ ಮೇಲೆ, ಕಾಲೇಜಿನ ಮೇಲೆ ಮತ್ತು ಇಲ್ಲಿ ಕುಳಿತಂಥ ಎಲ್ಲ ವಿದ್ಯಾರ್ಥಿಗಳ ಮೇಲೆ ಐತೆ. ಅಂದಲ್ಲಿ ಈ ಕೆಲವೇ ದಿವಸದಲ್ಲಿ ಅಂದರೆ 12 ವರ್ಷದೊಳಗಾಗಿ ಈ ಒಂದು ಕಾಲೇಜು ಇಷ್ಟೊಂದು ಅಭಿವೃದ್ಧಿ ಕಂಡೈತಿ. ಮತ್ತು ಅನೇಕ ಮಕ್ಕಳು ಅನೇಕ ರೀತಿಯ ನೌಕರಿ ಹಿಡಿದು ತಮ್ಮ ಜೀವನವನ್ನು ಈಗಾಗಲೇ ಅತ್ಯಂತ ಆನಂದದಿಂದ ಅವರು ಕಳೀತಾ ಇದ್ದಾರೆ. ಅದಕ್ಕೆ ಆ ಮಾಂತೇಶನ ಒಂದು ಕೃಪೆ ನಮ್ಮ ಸಂಸ್ಥೆ ಮೇಲೆ ಇರಲಿ. ಮತ್ತು ಅಜ್ಜರು ಮತ್ತೊಂದು ಆಶೀರ್ವಾದ ಮಾಡಿದರೆ ಈಗ ಮುಂದೆ ವರ್ಷಕ್ಕೆ ಮತ್ತೆ ನೀವು ಹೊಸ ಕಾಲೇಜ್ ಕಟ್ಟ್ರಿ ಮತ್ತು ಹೆಣ್ಣುಮಕ್ಕಳ ಗಂಡು ಮಕ್ಕಳ ಒಂದು ಹಾಸ್ಟೆಲೆಲ್ಲ ಕಟ್ಟಿ ಇನ್ನೂ ಈ ಕಾಲೇಜು ಅತ್ಯುತ್ತಮ ರೀತಿಯಲ್ಲಿ ಬೆಳೀಲಿ ಅಂತ ಶುಭಾಶೀರ್ವಾದ ಮಾಡಿದ್ದಾರೆ. ಮತ್ತು ಮ್ಯಾನೇಜರ್ ಸಾಹೇಬರು ಕೂಡ ಅವ್ರ ಉದ್ಘಾಟನಾ ಒಂದು ವಿಷಯದಲ್ಲಿ ಮಾತಾಡಿ ನಮ್ಮ ಕಾಲೇಜಿನ ಸಂಪೂರ್ಣ ಏಳಿಗೆ ಅವರು ಇವತ್ತಲ್ಲ, ಸಿದ್ದಿಯವರು ಅಂದರೆ ಮ್ಯಾನೇಜರು ಇವತ್ತಲ್ಲ ಎಂದು ಇದನ್ನು ಮಾಡಬೇಕಂತೇಳಿ ನಾವು ಕಲಿಸ್ಕೊಂಡಿದ್ವಿ. ಅವತ್ತಿಂದ ಅವ್ರ ಹತ್ತು ಮತ್ತು ಅವ್ರ ಬಳಗೊಂದದೆ ಗಜೇಂದ್ರಗಢದಲ್ಲಿ ರಾಮು ಅವರು, ನಾವು ಅವರು ಮೇಘರಾಜ್ ಅವರು ಅವರ ಸಹಾಯವನ್ನು ನಾವು ಎಂದೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇದು ಒಬ್ಬರ ಮಾಡುವಂಥ ಕೆಲಸ ಅಲ್ಲ. ಅನೇಕ ಜನ
ಡೈರೆಕ್ಟಾಗಿ ಇಂಡೈರೆಕ್ಟ್ ನಮ್ಗೆ ಭಾಳ ಸಹಾಯ ಮಾಡ್ಯಾರ. ಅವರೆಲ್ಲರಿಗೂ ನಾವು ಋಣಿಯಾಗಿದ್ದೀವಿ. ಮತ್ತು ತಾವು ಕೂಡ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ನಮಗೆ ಶೋಭೆಯನ್ನು ತಂದಿದ್ದೀನಿ. ಮಕ್ಕಳು ಶಾಂತತೆಯಿಂದ ನಮ್ಮ ಮಕ್ಕಳು ಹಿಂಗೆ ಅದಾರ ಅಂತ ವೆಂಕಟೇಶ ಇನ್ನೊಂದು ಕಡೆ ಭಾಷಣಕ್ಕೆ ಹೋದಾಗ ವೆಂಕಟೇಶ್ ಸರ್ ಬಂದಾರಲ್ಲ, ಅವ್ರು ಬೇರೆ ಊರ ಭಾಷಣ ಮಾಡ್ತಿರ್ತಾರಲ್ಲ, ಆ ಹೊತ್ತ ಸ್ಪಂದನ ಕಾಲೇಜ್ ಹುಡುಗರು ಎಷ್ಟು ಚಂದ ಕುಂತಿದ್ದು, ಹೆಂಗೆ ಚಂದ ಕೇಳಿದರು. ಮತ್ತು ಅದೇ ರೀತಿ ಅವ್ರು ನಡೀತಾರೆ ಅಂತೇಳಿ ಅವ್ರು ಭಾಷೆ ಕೊಟ್ಟಾರ. ಅಲ್ಲಿ ಉಪನ್ಯಾಸಕರು ಹಂಗ ಅಂತ ವೆಂಕಟೇಶ್ ಸರ್ ಇನ್ನೊಂದು ಕಾಲೇಜ್ ಹೇಳ್ಬೇಕು. ಆ ರೀತಿಯಾಗಿ ನೀವು ಕೂಡ ಶಾಂತಿಯನ್ನು ಕೂತ್ಕೊಂಡು ಕೇಳಿದ್ರಿ. ಸೊ ನಿಮಗೂ ಕೂಡ ಅನೇಕ ರೀತಿಯಲ್ಲಿ ನನ್ನ ವೈಯಕ್ತಿಕವಾಗಿ ಅಂದರೆ ಅಧ್ಯಕ್ಷೀಯ ಭಾಷಣದಲ್ಲಿ ನಾನು ಅದು ಪ್ರಾಚಾರ್ಯನಾಗಿ ತಮಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಮತ್ತು ವೆಂಕಟೇಶ್ವರಿಗೆ ಮತ್ತು ಪೂಜ್ಯರಿಗೆ ಮತ್ತು ವೇದಿಕೆ ಮೇಲೆ ಆಸೀನರಾದಂಥವ್ರಿಗೆ ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಅನಂತ ಧನ್ಯವಾದಗಳನ್ನು ಹೇಳಿ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ.